ಭ್ರಷ್ಟಾಚಾರದ ಮೇಲೆ ಹೇಳ್ಬಿಟ್ಟು ಓಡೋಗ್ ಬಿಡಂಗಲ್ಲ. ಇದು ಕಾಂಗ್ರೆಸ್ ಬಗ್ಗೆ ಹೇಳ್ಬಿಟ್ಟು ಕ್ರಿಶ್ಚಿಯಾನಿಟಿ ಬಗ್ಗೆ ಹೇಳ್ಬಿಟ್ಟು ಓಡೋದಲ್ಲ. ನಾವೇನು ಮುಸಲ್ಮಾನರು ಹಲಾಲ್ ಸರ್ಟಿಫಿಕೇಶನ್ ಅಂತ ಹೇಳಿದ್ರೆ ನಮ್ ಧರ್ಮದ್ದು ಏನಾದ್ರು ಮಿಕ್ಸ್ ಮಾಡಿ ಅಂತ ಹೇಳಿ ಮೇಡಮ್ ಮುಗಿಸ್ಲಿ ನೋಡಿ. ವಿಷಯಾಂತರ ಆಗದ್ ಬೇಡ ಮಾತಾಡ್ತಿರೋ ತಿಮ್ಮಪ್ಪನ ಲಡ್ಡು ಬಗ್ಗೆ ಅವ್ರಿಗೆ ಮಾತನಾಡಕ್ ಅವಕಾಶ ಕೊಡಿ. ಮುಗಿಸಿ ರಜಾಕ್ ಅವ್ರೆ. ಮೇಡಮ್ ಮುಗಿಸ್ಲಿ. ನೋಡಿ ಭವ್ಯಾಜಿ ವಿಷಯಾಂತರ ಆಗೋದ್ ಬೇಡ. ಬೇಡ ನೋಡಿ, ಒಬ್ಬರ ಅಭಿಪ್ರಾಯವನ್ನ ಕೇಳಿಸ್ಕೊಳ್ಳೋ ವ್ಯವಧಾನ ನಮಗ್ ಬೇಕು. ಭವ್ಯ ಅವರೇ ಯಾಕೆ ಹೇಳ್ತಿದ್ದಾರೆ ರಜಾಕ್ ಅವರು ಕೇಳಿಸ್ಕೊಳ್ಳಿ. ಒಬ್ಜೆಕ್ಷನ್ ಇದ್ರೆ ರಾಜಸ್ಥಾನದಿಂದ ವಿಷಯಕ್ಕೆ ಬನ್ನಿ ರಜಾಕ್ ಅವರೇ. ನಾನು ಅದನ್ನ ಗುಜರಾತಿಂದ ಬರ್ತಾ ಇವತ್ತು ನಾವು ಚರ್ಚೆ ಮಾಡ್ತಿರೋದು ಲಡ್ಡು ಬಗ್ಗೆ, ತಿಮ್ಮಪ್ಪನ ಪ್ರಸಾದ ಬಗ್ಗೆ. ವಿಷಯಕ್ಕೆ ಬನ್ನಿ. ಇಲ್ಲಿ ಮಾತಾಡೋದು ತಿಮ್ಮಪ್ಪನ ಲಡ್ಡು ಬಗ್ಗೆ ಮಾತ್ರ, ಬೇರೆ ವಿಚಾರಗಳಿಗೆ ಅವಕಾಶ ಇಲ್ಲ. ಮೈಕ್ ಆಫ್ ಮಾಡಿಸೋ ರೀತಿಯಲ್ಲಿ ಮಾಡಬೇಡಿ. ಹೇಳಿ ರಜಾಕ್ ಅವ್ರೆ. ಭಕ್ತಿ ಶ್ರದ್ಧೆ ಅಂತ ಹೇಳಿದ್ರೆ ತಿರುಪತಿ ದೇವಸ್ಥಾನಕ್ಕೆ ಬರೀ ಹಿಂದೂಗಳದಲ್ಲ, ಎಲ್ಲಾ ಧರ್ಮದವರು ಅಲ್ಲಿಗೆ ಹೋಗ್ತಾರೆ. ಎಲ್ಲಾ ಧರ್ಮವ್ರಿಗೂ ಅದು ಆ ಪ್ರಸಾದ ಅಂದ್ರೆ ಒಂದು ಆಸೆ, ಒಂದು ಭಕ್ತಿ. ಇವಾಗ ನಾವೇ ನಮ್ಮ ಫ್ರೆಂಡ್ಸ್ಗಳು ಹೋದ್ರೆ ಮಗ ಬರ್ತಾ ಒಂದು ಲಡ್ಡು ತಗೋಬಾರೋ ಅಂತ ಹೇಳ್ತೀವಿ. ಇವಾಗ ನಿಮ್ ಧರ್ಮ ಭ್ರಷ್ಟ ಆಯ್ತು, ಅದಲ್ಲದೆ ನಮ್ದು ಭ್ರಷ್ಟ ಆಯ್ತು ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿ ಹಂದಿನೂ ಮಿಕ್ಸ್ ಮಾಡ್ಬಿಡವ್ರಪ್ಪ ಕೊಬ್ಬು. ಹಾಸ್ಯಾಸ್ಪದ ಇದು. ಯಾಕೆ ಅಂತ ಹೇಳಿದ್ರೆ ಮಾಮೂಲಿ ಒಂದು ಹೋಟೆಲ್ ಇದ್ರೂ ಒಂದು ಚೆಕಿಂಗ್ ಅನ್ನೋದು ಇರುತ್ತೆ. ನಾನು ಹೇಳ್ತಿರೋದು ಕೇವಲ ಲಡ್ಡು ಅಲ್ಲಲ್ಲ, ನೀವು ಮನೆಯಲ್ಲಿ ಏನೇ ಪದಾರ್ಥಗಳನ್ನ ಬಳಸಿ ದಾಲ್ ತಗೊಂಡು ನೀವು ದಾಲ್ ಮಾಡ್ತಿದ್ದೀರಾ, ಅದ್ರ ಮೇಲೆ ಶೈನಿಂಗ್ ಬರ್ತಾ ಇದೆಯಾ, ಅದು ದನದ ಕೊಬ್ಬಿಂದನೇ ಶೈನಿಂಗ್ ತರಿಸೋದು. ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳುವಳಿಕೆ ಇದೆ, ಹೇಳ್ತಾ ಇದ್ದೀನಿ, ಅದನ್ನ ಅರ್ಥ ಮಾಡ್ಕೋಬೇಕು. ಹಲಾಲ್ ಸರ್ಟಿಫಿಕೇಟ್ ಅಂದ್ರೆ ನಮ್ಮ ಧರ್ಮದ್ದು ಮಂತ್ರ ಹೇಳಿ ಅಂತ ಹೇಳ್ತಾ ಇಲ್ಲ. ನಮ್ಮ ಧರ್ಮದ ಏನಾದ್ರು ಇಲ್ಲ ಮುಸಲ್ಮಾನರು ತಗೊಬಂದು ಅದ್ರಲ್ಲಿ ಏನು ಗಂಗಾಜಲ ಅದು ಇದು ಹಾಕ್ಬಿಡಿ ಅಂತ ಹೇಳ್ತಾ ಇಲ್ಲ. ಹಲಾಲ್ ಸರ್ಟಿಫಿಕೇಶನ್ ಅಂತ ಹೇಳಿದ್ರೆ ಒಂದು ಕ್ವಾಲಿಟಿ ಟೆಸ್ಟ್. ಹಲಾಲ್ ಅಂತ ಹೇಳಿದ್ರೆ ಶುದ್ಧವಾಗಿರೋದು ಒಂದು ಟೆಸ್ಟ್ ಅಂದ್ರೆ ಏನರ್ಥ? ಅದ್ರಲ್ಲಿ 120 ಸಲ ಹೇಳಿದ್ದೀನಿ. ಪ್ಲಾಂಟ್ಸ್ ಇಂದ ಒಂದು ಗಿಡ ಮರಗಳಿಂದ ಡಿರೈವ್ ಆಗಿರುವ ಚಂದ್ರಶೇಖರ್ ಅವರೇ ಒಂದ್ ನಿಮಿಷ ನೀವು ಸಮಾನ ನೋಡಿ. ನೀವೆಷ್ಟು ಹಿಂದುವೋ ರಜಾಕ್ ಅವರೇ ನೀವು ಹೇಳಿದಿರಿ ಚಂದ್ರಶೇಖರ್ ಅವರೇ ನೀವೆಷ್ಟು ಹಿಂದುವೋ ಕೇಳಿಸ್ಕೊಳ್ಳಿ ಚಂದ್ರಶೇಖರ್ ಅವರೇ. ಹಿಂಗಾದ್ರೆ ಆಗಲ್ಲ ರಜಾಕ್ ಅವರೇ. ನೀವು ಮಾತಾಡಿದೀರಾ ರಜಾಕ್ ಅವರೇ? ಡಿಬೇಟಿಂಗ್ ಆಗಲ್ಲ ಚಂದ್ರಶೇಖರ್ ಅವರೇ. ನೀವೆಷ್ಟು ಹಿಂದುವೋ ನಾನು ಅಷ್ಟೇ. ಕೇಳಿಸ್ಕೊಳ್ಳಿ. ಇವಾಗ ಪ್ರಶ್ನೆ ಕೇಳ್ತಿರೋದು ನಾನು ರಜಾಕ್ ಅವ್ರ ಮೈಕ್ ಆಫ್. ಚಂದ್ರಶೇಖರ್ ಅವ್ರದ್ದು ಮಾತ್ರ ಆನ್ ಇರ್ಲಿ ಮೈಕು, ನಂದೊಬ್ಳದು ನಿನ್ ಕ್ಯೂರ್ ಮಾಡ್ಕೊಂಡು. ಚಂದ್ರಶೇಖರ್ ಈ ಪ್ರಶ್ನೆಗೆ ಉತ್ತರ ಇಲ್ಲಿ ಕಿರ್ಚಾಟಕ್ಕೆ ಅವಕಾಶ ಇಲ್ಲ ರಜಾಕ್ ಅವರೇ. ಜನರಿಗೆ ಕನ್ಫ್ಯೂಸ್ ಆಗ್ಬಾರ್ದು. ನಿಮ್ ವಾಯ್ಸು ಹೋಗ್ಬೇಕು, ಅವ್ರ ವಾಯ್ಸು ಹೋಗ್ಬೇಕು. ಒಬ್ರಾದ್ಮೇಲೆ ಒಬ್ರು ನೀವು ಮಾತಾಡಿದೀರಾ, ನಿಮ್ಮದೇ ಮಾತಿಗೆ ಕೌಂಟರ್, ನಿಮ್ಮ ಮಾತಿಗೆ ಕೌಂಟರ್. ಅರೆ ಈಗ ರಜಾಕ್ ಅವರೇ ಇವಾಗ ಹೇಳಿದೀರಾ ನಿಮ್ಮ ಪ್ರಶ್ನೆಗೆ ನಿಮಗೆ ವಾಪಸ್ ಉತ್ತರ, ನಿಮಗೆ ಎರಡನೇ ಪ್ರಶ್ನೆ ಬರಬೇಕು. ನಿಮಗೆ ವಾಪಸ್ ಪ್ರಶ್ನೆ ಬರಬೇಕು ಅಂದ್ರೆ ಡಿಬೇಟ್ ನ ಹಾಳು ಮಾಡ್ಲೇಬೇಕು ಅನ್ನೋ ಉದ್ದೇಶ ಇದೆಯಾ ರಜಾಕ್ ಅವರೇ? ಮಾತಾಡಕ್ಕೆ ಎರಡನೇ ಪ್ರಶ್ನೆ ಉತ್ತರ ಬೇಕು ಅಂದ್ರೆ ನೀವು ಅದಕ್ಕೆ ಬಿಟ್ಟು ಬೇರೆ ಎಲ್ಲ ಉತ್ತರ ಕೊಟ್ರೆ ನನ್ ತಪ್ಪಲ್ಲ. ಅದು 30 ಸೆಕೆಂಡ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. 30 ಸೆಕೆಂಡ್ ಬೇಗ ಮುಗಿಸಿ. 30 ಸೆಕೆಂಡ್ ಬೇಗ ಮುಗಿಸಿ. ವಿಷಯಕ್ಕೆ ಬನ್ನಿ. 30 ಸೆಕೆಂಡ್ ಬೇಗ ಮುಗಿಸಿ. ನೋಡಿ ಮೇಡಮ್, ನಾವ್ ಏನಕ್ಕೆ ಹಲಾಲ್ ಸರ್ಟಿಫಿಕೇಶನ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಶುದ್ಧವಾಗಿರ್ಬೇಕು ಅಂತಾನೆ. ಇವತ್ತು ಶುದ್ಧವಾಗಿದ್ರೆ ಈ ದಿನ ನಿಮಗೆ ನೋಡಕ್ ಸಿಗ್ತಾ ಇರ್ಲಿಲ್ಲ. ಹಲಾಲ್ ಸರ್ಟಿಫಿಕೇಶನ್ ಅಂದ್ರೆ ಏನು? ಇದ್ರಲ್ಲಿ ಯಾವ್ದಾದ್ರು ದನದ ಹಂದಿಯ ಕೊಬ್ಬನ್ನ ಉಪಯೋಗಿಸ್ತಾರೋ ಇಲ್ವೋ ಅಂತ ಅದನ್ನ ನೋಡಕ್ಕೆ ನಾವು ಹೇಳೋದು ಹಲಾಲ್ ಸರ್ಟಿಫಿಕೇಶನ್ ಅಂತ. ಅದು ಒಂದು ಟೆಸ್ಟ್, ಕ್ವಾಲಿಟಿ ಟೆಸ್ಟ್. ಅದನ್ನ ಮಾಡಬೇಕು. ರಾಜಶೇಖರ ಶ್ರೀಗಳನ್ನ ತಗೊಳ್ಳಿ. ಫುಲ್ ಫ್ರೇಮ್ ರಾಜಶೇಖರ ಶ್ರೀಗಳು
ಭಾಷೆ. ಆ ಒಂದು ಭಾಷೆಯನ್ನು ಯಾಕೆ ಇಡಬೇಕು, ಬೇರೆ ಎನ್ನುವ ಭಾಷೆ? ಎಲ್ಲಾರ್ದು ಮೈಕ್ ಆಫ್. ರಾಜಶೇಖರ ಶ್ರೀಗಳು ತಗೊಳ್ಳಿ. ರಾಜಶೇಖರ ಶ್ರೀಗಳನ್ನ ಆನೇರ್ ತಗೊಳ್ಳಿ. ಅವ್ರನ್ನ ಮಾತ್ರ ಆನೇರ್. ರಾಜಶೇಖರ ಶ್ರೀಗಳದ್ದು ಮಾತ್ರ ವಾಯ್ಸ್ ಹೋಗ್ತಿದೆ. ಭವ್ಯಾಜಿ ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ಅವರು ಹಲಾಲ್ ಸರ್ಟಿಫಿಕೇಟ್ ನ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಹಲಾಲ್ ಸರ್ಟಿಫಿಕೇಟ್ ಪೂರ್ತಿ ರಾಜಶೇಖರಾನಂದ ಶ್ರೀಗಳು ಮಾತ್ರ, ಅವ್ರು ಮಾತ್ರ ಇರಬೇಕು. PCR ರೆಸ್ಪಾಂಡ್. ರಾಜಶೇಖರ ಶ್ರೀಗಳೇ, ಹಲಾಲ್ ಸರ್ಟಿಫಿಕೇಟ್ ಅನ್ನ ಪಕ್ಕಕ್ಕಿಡೋಣ. ಒಂದು ಶುದ್ಧೀಕರಣದ ಇದೇ ಮಾತನ್ನ ಇವತ್ತು ಬೇರೆ ರೂಪದಲ್ಲಿ ಪವನ್ ಕಲ್ಯಾಣ್ ಅವರು ಕೂಡ ಆಡಿದ್ದಾರೆ. ಸನಾತನ ಧರ್ಮ ರಕ್ಷಣೆಗೆ ಒಂದು ಬೋರ್ಡ್ ನ ಸ್ಥಾಪನೆಯ ಅವಶ್ಯಕತೆ ಬಂದಿದೆ. ತಪ್ಪ ಸರಿನಾ? ಆ ಹಂತದಲ್ಲಿ ಇದೆಯಾ ಸನಾತನ ಧರ್ಮ? ತಿನ್ನೋ ಪ್ರಸಾದ ಕೂಡ ಫಸ್ಟ್ ವೆರಿಫೈ ಮಾಡಿ ಅದಾದ ನಂತರ ದೇವರಿಗೆ ನೈವೇದ್ಯ, ಆಮೇಲೆ ಭಕ್ತರಿಗೆ ಪ್ರಸಾದ, ಈ ಹಂತಕ್ಕೆ ಬಂದಿದ್ಯಾ ಅಂತ ಹೇಳಿ. ಅಂದ್ರೆ ಪ್ರಸ್ತುತ ಸನ್ನಿವೇಶವನ್ನ ಜಗನ್ ಸರ್ಕಾರ ಏನ್ ನಿರ್ಮಾಣ ಮಾಡಿತ್ತು ಅದನ್ನ ಈಗ ಚಂದ್ರಬಾಬು ನಾಯ್ಡು ಸರ್ಕಾರ ಉಲ್ಲೇಖ ಮಾಡಿದೆ. ಉಲ್ಲೇಖ ಮಾಡಿದ ನಂತರದ ಸ್ಥಿತಿಯಲ್ಲಿ ಪವನ್ ಕಲ್ಯಾಣ್ ಅವರು ನೇರವಾಗಿ ಸನಾತನ ಹಿಂದೂ ಧರ್ಮದ ರಕ್ಷಣೆಗೆ ಒಂದು ಮಂಡಳಿಯನ್ನ ರಚನೆ ಮಾಡಬೇಕು, ದೇಶದಾದ್ಯಂತ ರಚನೆ ಆಗಬೇಕನ್ನುವ ಮಾತನ್ನ ಉಲ್ಲೇಖ ಮಾಡಿರುವ ಉದ್ದೇಶ ಏನು ಹೇಳಿದ್ರೆ, ಆಗ್ಗೆ ಹಿಂದೂ ಧರ್ಮದ ಮೇಲೆ ಆಗ್ಗೆ ದಾಳಿಗಳು ಬೇರೆ ಬೇರೆ ರೂಪದಲ್ಲಿ ನಡೀತಾ ಇದೆ. ಅದು ಆಹಾರ ಇರಬಹುದು, ಅಥವಾ ಶ್ರದ್ಧೆಯ ಮೇಲೆ ಇರಬಹುದು, ಅಥವಾ ನಂಬಿಕೆಯ ಮೇಲೆ ಇರಬಹುದು, ಅಥವಾ ಆಚರಣೆಯ ಮೇಲೆ ಇರಬಹುದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ದಾಳಿಗಳು ನಡೀತಾನೆ ಇದೆ. ಈ ದೃಷ್ಟಿಯಿಂದ ಹೇಗೆ ವಕ್ಫ್ ಅನ್ನುವಂತಹ ಒಂದು ವ್ಯವಸ್ಥೆ ಇದೆ ಅವರಿಗೆ, ಅಲ್ಲಿ ಹೇಗೆ ಅವರು ಹೋಗಿ ರಕ್ಷಣೆಯನ್ನ ಪಡ್ಕೊಳ್ತಾರೆ, ಅದೇ ರೀತಿಯಾಗಿ ಹಿಂದೂಗಳಿಗೂ ಒಂದು ರಕ್ಷಣೆ ಬೇಕು. ಇವತ್ತು ಸರ್ಕಾರ ದೇವಸ್ಥಾನಗಳನ್ನೆಲ್ಲ ತನ್ನ ಕಪಿಮುಷ್ಟಿಯಲ್ಲಿ ಇರಿಸಿಕೊಂಡಿದೆ. ಅದೇ ವಕ್ಫನ್ನ ರಾಜಾರೋಷವಾಗಿ ಬಿಟ್ಟಿದೆ. ಅವರು ಎಲ್ಲಿವರೆಗೆ ಅಂದ್ರೆ ವಿಧಾನಸೌಧವು ನಮ್ಮದು ಅಂತ ಹೇಳುವ ಮಟ್ಟಕ್ಕೆ ಬಂದು ಅಲ್ಲಿ ವಿಧಾನಸೌಧವು ನಾಮಕಾವಸ್ಥೆಯಲ್ಲಿರುವ ಪರಿಸ್ಥಿತಿಯನ್ನು ತಂದು ನಿಲ್ಲಿಸಿದ್ದಾರೆ. ಇದು ಒಂದು. ಎರಡನೆಯದ್ದಾಗಿ ಎಲ್ಲ ಕಡೆಗಳಲ್ಲಿ ನಮ್ಮ ಧರ್ಮ ಶ್ರದ್ಧೆಯ ಮೇಲೆ ಅನಾಹುತಗಳು ನಡೀತಾ ಇರುವಂತಹ ಸನ್ನಿವೇಶದಲ್ಲಿ ಕೇಂದ್ರದಲ್ಲಿರುವಂತಹ ಸರ್ಕಾರ ಸರಿಯಾಗಿ ಇದನ್ನು ನಿಭಾಯಿಸಬೇಕು ಎನ್ನುವ ಬಗ್ಗೆ ಅವರು ಬೆಳಕು ಚೆಲ್ಲಿದ್ದಾರೆ. ಇದು ಒಳ್ಳೆಯ ವ್ಯವಸ್ಥೆ, ಇದು ಆಗಬೇಕು ಅನ್ನುವ ಆಗ್ರಹ ನಮ್ಮದು ಕೂಡ. ಚಂದ್ರಶೇಖರ್ ಅವರೇ, ಸರ್ಕಾರಗಳ ಅಧೀನದಲ್ಲಿ ದೇವಸ್ಥಾನ ಇರಬೇಕಾ ಅನ್ನೋದು ಈಗ ವಕ್ಫ್ ಬೋರ್ಡ್ ನ ವಿಚಾರ ಬಂದಿದ್ದು ಅದಕ್ಕೆ ಲಿಂಕ್ ಆಗಿ ಶ್ರೀಗಳು ಹೇಳಿರೋದು. ಅಂದ್ರೆ ಸನಾತನ ಧರ್ಮದವರ ಧಾರ್ಮಿಕ ಕೇಂದ್ರಗಳು ಮಾತ್ರ ವಕ್ಫ್ ಬೋರ್ಡ್ ಅಂದ್ರೆ ಮುಜರಾಯಿ ಇಲಾಖೆ ಅಡಿಯಲ್ಲಿ ಅದನ್ನ ಮಾನಿಟರ್ ಮಾಡೋದು ಸರ್ಕಾರಗಳಲ್ಲಿ ಯಾರ್ಯಾರು ಎಂತೆಂತ ಶ್ರದ್ಧೆ ಇರೋರು ಬರ್ತಾರೆ ಯಾರಿಗೆ ಗೊತ್ತು. ತಮಿಳ್ನಾಡಿನಲ್ಲಿ ಗಮನಿಸಿದ್ವಿ, ಸನಾತನ ಧರ್ಮವನ್ನ ಬಾರ್ದಾದ ವಿಚಾರಗಳಿಗೆಲ್ಲ ಹೋಲಿಸ್ಬಿಟ್ರು. ಸರ್ಕಾರದ ಭಾಗ ಅಪ್ಪ, ಜನ ಒಂದ್ಸತಿ ಓಟ್ ಹಾಕಿ ಸರ್ಕಾರ ಅಂತೇಳಿ ರಚನೆ ಮಾಡಿದ್ಮೇಲೆ ಕೆಳಗಿಳಿಸೋ ಪವರ್ ಇಲ್ಲ. ಸರ್ಕಾರದ ಅಡಿಯಲ್ಲಿ ಇರಬೇಕಾ ದೇವಸ್ಥಾನಗಳು ಅನ್ನೋ ಪ್ರಶ್ನೆ. ಖಂಡಿತ ಇರಬಾರ್ದು. ದೇವಸ್ಥಾನಗಳನ್ನ ಭಕ್ತರಿಗೆ ಬಿಟ್ಬಿಡ್ಬೇಕದನ್ನ. ಯಾವ ರೀತಿ ಬೇರೆ ಬೇರೆ ಧರ್ಮಗಳಲ್ಲಿ ಅವರವರ ಪೂಜಾ ಗ್ರಹಗಳನ್ನ ಬಿಟ್ಟಿದ್ದಾರೆ, ಅದೇ ರೀತಿ ಹಿಂದೂ ಭಕ್ತರಿಗೆ ದೇವಸ್ಥಾನವನ್ನ ಬಿಡ್ಲೇಬೇಕು. ಬಿಡದೇ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರಾಜಕೀಯ ಪ್ರೇರಿತ ಕುತಂತ್ರಗಳೇ ನಡೀತವೆ. ಅದು ಧರ್ಮಾಂತರಣ ಇರ್ಬೋದು ಅಥವಾ ಹಿಂದೂ ಧರ್ಮವನ್ನು ನಾಶ ಮಾಡ್ತಕ್ಕಂಥ ಪ್ರವೃತ್ತಿಗಳು, ಇವು ಸರ್ಕಾರದ ಮುಖಾಂತರವೇ ನಡೆಯುತ್ತೆ. ಇವತ್ತು ರಾಹುಲ್ ಗಾಂಧಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಅಮೆರಿಕದಲ್ಲಿ ಕೂತ್ಕೊಂಡು ಏನ್ ಹೇಳ್ತಾನೆ, ದೇವಗಳ ಬಗ್ಗೆ ಮಾತಾಡ್ತಾರೆ. ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಹಿಂದೂಗಳು ಹಿಂಸಾ ಪ್ರವೃತ್ತಿಯವರು ಅಂತಾನೆ. ಇನ್ನೊಂದು ಭಾರತ್ ಜೋಡೋ ಯಾತ್ರೆ ಮಾಡ್ಬೇಕಾದ್ರೆ ನಾವು ದೇವಿಯನ್ನು ವಿರೋಧಿಸಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಸ್ಟಾಲಿನ್ ಮಗ ಉದಯನಿಧಿ ಸ್ಟಾಲಿನ್ ಹಿಂದೂ ಧರ್ಮ ಡೆಂಗ್ಯೂ ಅಂತ ಹೇಳ್ತಾನೆ. ಇಲ್ಲಿ ಒಬ್ಬ ಸತೀಶ್ ಜಾರಕಿಹೊಳಿ ಅಂತಕ್ಕಂಥ ಒಬ್ಬ ಮಿನಿಸ್ಟರ್ ಹಿಂದೂ ಅಂತಕ್ಕಂಥ ಅಸಹ್ಯ ಪದ ಅಂತ ಹೇಳ್ತಾನೆ. ಇಂತಹ ಮನಸ್ಥಿತಿ ಇರ್ತಕ್ಕಂಥವ್ರು ಪ್ರತಿ ರಾಜ್ಯದಲ್ಲೂ ನೋಡ್ಕೊಂಬನ್ನಿ. ಇವರ ಒಂದೇ ಒಂದು ಉದ್ದೇಶ ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅಂತ ಹೇಳ್ಕೊಂಡು ಈ ನಾಶ ಮಾಡ್ಕೊಂಬ ಈ ಪ್ರವೃತ್ತಿ ಸರ್ಕಾರದ ಮುಖಾಂತರ ಸಂಸ್ಕೃತಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಚರ್ಚೆ ಅದಲ್ಲ. ಇವತ್ತು ಜಗನ್ ಸರ್ಕಾರ, ನಾನು ಅದನ್ನೇ ಹೇಳ್ತಾ ಇದ್ದೆ, ಜಗನ್ ಸರ್ಕಾರದ ನರಸಾಪುರಂ MP ಹೇಳ್ತಾನೆ ರಘುರಾಮಕೃಷ್ಣ ರಾಜು ಭಾಷೆ ಅವ್ರ ಸಂಸ್ಕೃತಿ ಬಗ್ಗೆ ನಾನಿಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ರಜಾಕ್ ಅವರೇ, ಭಾಷಾ ಸಂಸ್ಕೃತಿ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಮುಗಿಸ್ಲಿ ಅವ್ರು 30 ಸೆಕೆಂಡ್.